ನಮ್ಮ ಧರ್ಮದಲ್ಲಿ ನೋವು ಕೊಡೋ ಪದ್ಧತಿ ಇಲ್ಲ. ಹಿಂದೂಗಳಾಗಿರ್ತಕ್ಕಂಥ ನಾವು ಧ್ವನಿ ಎತ್ತಿ ನಿಲ್ಲಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ಅವರೇ ನಮಗೆ ಉಪದೇಶ ಮಾಡ್ತಿದ್ದಾರೆ. ನಿಮ್ಮ ಹಳ್ಳಿಗೆ, ನಿಮ್ಮ ಜಿಲ್ಲೆಗೆ, ನಿಮ್ಮ ತಾಲೂಕಿಗೆ ನಾವು ಬರ್ತೀವಿ. ಹಿಂದೂ ಮಹಾಸೇನೆ ಬರ್ತಾ ಇದೆ. ತಮ್ಮದಲ್ಲದ ತಪ್ಪಿಗೆ ಪ್ರಾಣತ್ಯಾಗ ಮಾಡಿದಂತಹ ಎಲ್ಲರಿಗೆ ಗೌರವಪೂರ್ವಕವಾಗಿ ಇವತ್ತು ಈ ಜ್ಯೋತಿಯನ್ನು ಬೆಳಗುತ್ತಾ ಇದ್ದೇವೆ. ನಾನು ಡಾಕ್ಟರ್ ಮನೋಜ್ ಆಲುಂಗೆಲ್, ಅಖಿಲ ಭಾರತ ಹಿಂದೂ ಮಹಾಸಭಾ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ಆ್ಯಂಡ್ ಸೌತ್ ಝೋನ್ ಪ್ರೆಸಿಡೆಂಟ್. ಕಾಶ್ಮೀರಿലെ ಟೆರರಿಸ್ಟ್ ಅಟ್ಯಾಕ್ ಅದು ವಿಷಯತೆ ಸ್ವಾಮಿ ಮಾತಾಡಿದ್ರು. ಹಿಂದೂ ಧರ್ಮ ಇವತ್ತು ಎದ್ದು ನಿಂತಿದೆ ಅಂತಂದರೆ ಅದರ ಸತ್ವದಿಂದ, ಅದರ ಮಹತ್ವದಿಂದ, ಅದರ ಬೇರುಗಳು ಗಟ್ಟಿಯಾಗಿದೆ. ಯಾರೂ ಅಲ್ಲಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸಂಸ್ಕೃತಿ, ಸದಾಚಾರ, ಆಚಾರ, ವಿಚಾರ, ಸಂಪ್ರದಾಯ, ನಮ್ಮ ಹೆಣ್ಣು ಮಕ್ಕಳು ಎಲ್ಲವನ್ನು ಸಂರಕ್ಷಣೆ ಮಾಡುವುದಕ್ಕೆ ಹಿಂದೂ ಮಹಾಸೇನೆ ಬರ್ತಾ ಇದೆ. ನಮಗಿಂತ ಸಂಕಷ್ಟ ಬಂದಿದೆ ಅಂತಂದರೆ ಅವರ ಸಂರಕ್ಷಣೆಗೆ ಮಹಾಸೇನೆ, ಅಖಿಲ ಭಾರತ ಹಿಂದೂ ಮಹಾಸಭಾ ನಿಂತ್ಕೊಳ್ಳುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ, ಇದು ಯಾವತ್ತೋ ಹೇಳ್ಬಿಟ್ಟಿರ್ತಕ್ಕಂಥ ವೇದೋಪನಿಷತ್ತುಗಳು ದಾಖಲಿಸಿರ್ತಕ್ಕಂಥ ಉಪಕಾರ ಮಹಾವಾಕ್ಯ. ಧರ್ಮವನ್ನು ಉಳಿಸುವ ಸಂಕಲ್ಪವನ್ನು ಮಾಡ್ತಾ ಇದ್ದೇವೆ, ಸೇನೆಯನ್ನು ನಿರ್ಮಾಣ ಮಾಡ್ತಿದ್ದೇವೆ. ಅಂತಹ ಕೆಲಸ ಮಾಡುವಂಥ ಎಲ್ಲ ಕಾರ್ಯಕರ್ತರಿಗೂ, ಹಿಂದುತ್ವವಾದಿಗಳಿಗೆ ಬೆನ್ನೆಲುಬಾಗಿ ನಿಂತು ಅವರನ್ನು ಸಂರಕ್ಷಣೆ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೇವೆ. ಧರ್ಮವನ್ನಷ್ಟೇ ನೋಡುವಂತಹ, ಈ ನೆಲದ ಧರ್ಮವನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾತ್ರ ಮಾಡೋದಲ್ಲ, ನೀವೆಲ್ಲರೂ ಮಾಡಬೇಕು. 1933 ಈ ಪಾರ್ಟಿ ಅಧಿಕೃತವಾಗಿ ವೀರ ಸಾವರ್ಕರ್ ಅವರು ಉದ್ಘಾಟನೆ ಮಾಡಿದ್ರು. ನಮ್ಮ ಧರ್ಮದಲ್ಲಿರೋದು ಸರ್ವೇ ಜನ ಸುಖಿನೋ ಭವಂತು ಅನ್ನೋ ವಾಕ್ಯ ಯಾವುದೇ ಧರ್ಮದಲ್ಲೂ ಇಲ್ಲ. ಮತ್ತು ನಮ್ಮ ಧರ್ಮ 900 ವರ್ಷ ಆಳ್ವಿಕೆ, ಗುಲಾಮ್ಗಿರಿಲಾದರೂ ನಮ್ಮ ಧರ್ಮ ನಮ್ಗೆ ಬಿಟ್ಟೋಗಿಲ್ಲ. ಭಾರತದಲ್ಲಿ ನಾವು ನಡೆಯೋದೇ ಭಗವಂತನ ವಾಕ್ಯದ ಮೇಲೆ. ನಾವುಗಳು ನಿಮ್ಮ ಹಳ್ಳಿಗೆ, ನಿಮ್ಮ ಜಿಲ್ಲೆಗೆ, ನಿಮ್ಮ ತಾಲೂಕಿಗೆ ನಾವು ಬರ್ತೀವಿ. ಹಿಂದೂಗಳ ಬದುಕಕ್ಕೆ, ಹಿಂದೂಗಳ ರಕ್ಷಣೆ ಮಾಡೋಕ್ಕೆ ಯಾರಿದ್ದಾರೆ? ಹಿಂದೂಗಳೇ ಇರಬೇಕು. ಅದಕ್ಕೆ ಅಂತಾನೆ ಹಿಂದೂ ಮಹಾಸೇನೆ ಅಂತ ಹಿಂದೂಗಳಿಗಾಗಿ, ಹಿಂದೂಗಳಿಗೋಸ್ಕರ ಗೋರಕ್ಷಣೆಗಾಗಿ ಮಾಡಬೇಕು ಅಂತ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸ್ವಾಮಿ ಶ್ರೀ ಚಕ್ರಪಾಣಿ ಮಹಾರಾಜ್ ಅವರ ಉದ್ದೇಶ. ಹಿಂದೂ ಯುವಕರಲ್ಲಿ ಜಾಗೃತಿ ಮೂಡಿಸಿ, ಹಿಂದೂ ಯುವಕರು ಹೆಚ್ಚಿನ ರೀತಿಯಲ್ಲಿ ಬಂದು ಸದಸ್ಯತ್ವನ ಪಡ್ಕೊಂಡು ಹಿಂದೂ ಮಹಾಸಭಕ್ಕೆ ಶಕ್ತಿ ತುಂಬೋ ಕೆಲಸವನ್ನು ಮಾಡಬೇಕು. ಹಾಗೂ ಹಿಂದೂ ಯುವ ಸೇನೆಯನ್ನು ಕಟ್ಟೋಣ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಹಿಂದೂ ಪರ ಎಲ್ಲ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಹಮ್ಮಿಕೊಳ್ಳೋಣ. ಇನ್ನು ಮುಂದೆ ಹಿಂದೂ ಮಹಾಸೇನೆ, ಹಿಂದೂ ಯುವ ಸೇನೆ ಕರ್ನಾಟಕದಲ್ಲಿ ಅತ್ಯಂತ ಬಲಿಷ್ಠವಾಗಿ ಕಾರ್ಯರೂಪಕ್ಕೆ ಬರುತ್ತೆ. ನಮ್ಮ ಧರ್ಮದಲ್ಲಿ ನೋವು ಕೊಡೋ ಪದ್ಧತಿ ಇಲ್ಲ. ಅದು ಎಷ್ಟು ದಿನ ತಡಿಬೋದು ಅಂತಲೇ ನಿಮಗೆ ನಾನು ಹೇಳಿದ್ದು. ನಮ್ಮ ಬೇಡಿಕೆ ಇಷ್ಟೇ, ಎಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ವೋ ಆ ಜಾಗದಲ್ಲಿ ನಮ್ಮ ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನ ಮಾಡಿಕೊಡೋದಕ್ಕೆ ರೆಡಿಯಾಗಿದೆ.